ನೋಡ್ರಿ, ಅವ್ರು ಯಾರು ಆ ಪ್ರಶ್ನೆ ಎತ್ತಾರ ಅವ್ರಿಗೂ ಹೇಳ್ತೀನಿ. ಆಮೇಲೆ ಇವತ್ತು ಕರ್ನಾಟಕಕ್ಕೆ ಗೊತ್ತಾಗಬೇಕಾಗಿದೆ, ನಾವು ಮಾಡೋದು ಸೋಷಿಯೋ ಎಜುಕೇಷನಲ್ ಸರ್ವೆ, ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ. ಕೇಂದ್ರ ಸರ್ಕಾರದವರು ಜಾತಿ ಗಣನೆ ಮಾತ್ರ ಮಾಡ್ತಾರೆ, ನಾವು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತೀವಿ. ಅದಕ್ಕೆ ದಯಮಾಡಿ BJPಯವರು ಅರ್ಥ ಮಾಡ್ಕೋಬೇಕು. ಹಿಂದುಳಿತ್ವ ಗೊತ್ತಾಗಬೇಕು ಅಂದರೆ ಅದು ಕೇವಲ ಜಾತಿ ಮೇಲೆ ಗೊತ್ತಾಗೋದಿಲ್ಲ. ಹಿಂದುಳುವಿಕೆ, ಸಾಮಾಜಿಕ ಹಿಂದುಳುವಿಕೆ, ಶೈಕ್ಷಣಿಕ ಹಿಂದುಳುವಿಕೆ ಇವೆಲ್ಲವೂ ಮಹತ್ವದ ಪ್ಯಾರಾಮೀಟರ್ ಆಗ್ತವೆ. ಆದ್ದರಿಂದ ಅವರು ಏನು ತಪ್ಪು ಕಲ್ಪನೆಯೊಳಗೆ ಮಾತನಾಡ್ತಾ ಇದ್ದಾರೆ, ಅವ್ರಿಗೆ ನಾನು ಇಷ್ಟೇ ಹೇಳೋದಕ್ಕೆ ಬಯಸ್ತೀನಿ, ಏನು ವಾಸ್ತವಿಕ ಅಂಶ ಇದೆ ಅದನ್ನು ಅರ್ಥ ಮಾಡಿಕೊಡ್ರಿ. ಕೇಂದ್ರ ಸರ್ಕಾರ ಮಾಡೋದು ಏನೈತಿ, ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಲಿ. ನಾವು ಅದಕ್ಕೆ ಹೇಳಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದ ಮೇಲೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಒಳಗೆ ನಿರ್ಣಯ ಮಾಡಿ ಸೋಷಿಯೋ ಎಜುಕೇಷ್ನಲ್ ಎಕಾನಮಿಕ್ ಸರ್ವೆ ಮಾಡಿರಿ ಅಂತ ಹೇಳಿದ್ವಿ. ಬಟ್ ಇವತ್ತಿನವರೆಗೂ ಅದಕ್ಕೆ ಒಪ್ಪಿಗೆಯನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ. ಅದನ್ನು ತಾವೆಲ್ಲ ತಿಳಿದಿರ್ತಕ್ಕಂಥದ್ದು. ಕಾಂತರಾಜ್ ವರದಿ, ಹೆಗ್ಡೆ ವರದಿ ಎಲ್ಲ ಅದೇನು ಜಾಯಿಂಟಾಗಿ ಬಂತು ನಮ್ಮ ಹತ್ರ. ಇದು 10 ವರ್ಷಗಳ ಕಾಲ ಈಗಾಗಲೇ ಹೋಗಿದೆ. 10 ವರ್ಷದ ಹಿಂದಿನ ಅಂಕಿಅಂಶಗಳನ್ನು ತೆಗೆದುಕೊಳ್ಬಾರ್ದು ಅಂಥೇಳಿ ಕೆಲವಾರು ಸಂಘ ಸಂಸ್ಥೆಗಳು ಸರ್ಕಾರಕ್ಕೆ ತಮ್ಮ ಅಭಿಪ್ರಾಯಗಳನ್ನು ಹೇಳಿದರು. ಬರೀ ನಮಗಷ್ಟೇ ಹೇಳಿದರು ಅಂತಲ್ಲ, ನಮ್ಮ ಹೈಕಮಾಂಡ್ವರೆಗೂ ಹೋಗಿ ಹೇಳಿದರು. ಇವತ್ತು 10 ವರ್ಷಕ್ಕಿಂತ ಹೆಚ್ಚು ಕಾಲ ಆಗಿರೋದ್ರಿಂದ ನಾವು ಕಾನೂನು ಪ್ರಕಾರ ಆ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರೂಲ್ಸ್ ಏನಿದೆ ಅದರ ಪ್ರಕಾರ 10 ವರ್ಷಕ್ಕಿಂತ ಒಳಗಿದ್ದದ್ದನ್ನು ಮಾತ್ರ ತಗೋಬೇಕು ಅಂತೇಳಿತ್ತು. ಆ ಕಾರಣಕ್ಕಾಗಿ 10 ವರ್ಷ ಮಿಕ್ಕಿದ್ದರ ಸಲುವಾಗಿ ನಾವು ಈ ಗಣತಿಯನ್ನು ಮತ್ತೆ ಮಾಡ್ತಾ ಇದ್ವಿ. ಇಲ್ಲ, ಅವ್ರದ್ದು ಟಿಪಿಕಲ್ ಅಲಿಗೇಷನ್ಸ್ ಯಾವುದರ ಒಂದಿದ್ರೆ ಮೂಢದ ತಪ್ಪಿಸ್ಕೊಳಕ್ಕಂತ ಹೇಳಿ ನೀವು ಜಾತಿ ಗಣತಿ ತಂದ್ರಿ ಅಂತ ಹೇಳೋದು. ಈಗ ಕಾಲು ತುಳಿತದ ಘಟನೆ ಮರೆಮಾಚುವುದ್ರ ಸಲುವಾಗಿ ಮತ್ತೆ ಈ ಸಮೀಕ್ಷೆಯನ್ನು ರದ್ದು ಮಾಡಿರಿ ಅಂತ ಹೇಳೋದು. ಯಾವುದರ ಒಂದಿದ್ರೆ ಮೂಢದ ತಪ್ಪಿಸ್ಕೊಳಕ್ಕಂತ ಹೇಳಿ ನೀವು ಜಾತಿ ಗಣತಿ ತಂದ್ರಿ ಅಂತ ಹೇಳೋದು. ಈಗ ಕಾಲು ತುಳಿತದ ಘಟನೆ ಮರೆಮಾಚುವುದ್ರ ಸಲುವಾಗಿ ಮತ್ತೆ ಈ ಸಮೀಕ್ಷೆಯನ್ನು ರದ್ದು ಮಾಡಿರಿ ಅಂತ ಹೇಳೋದು. ಇವೆಲ್ಲ ರಾಜಕೀಯವಾಗಿರ್ತಕ್ಕಂಥ ಮಾತು. ನಾನು ಕೇಳ್ತಾ ಇದ್ದೀನಿ, ಕಾಲು ತುಳಿತದ ವಿಚಾರದೊಳಗೆ ಒಂದು ಸರ್ಕಾರವಾಗಿ, ಒಂದು ನಾಗರಿಕ ಸರ್ಕಾರವಾಗಿ ಏನು ಮಾಡ್ಬೋದಿತ್ತು ಹೇಳಿ? ಏನು ಮಾಡ್ಬೋದಿತ್ತು? ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡಿದ್ವಿ, ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡ್ವಿ, ತನಿಖೆ ಪ್ರಾರಂಭ ಆಯಿತು. ಆಮೇಲೆ ಮಾನವೀಯವಾಗಿ ಏನು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು, ಉಪಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು, ತಕ್ಷಣ ಆ ಕ್ರಮಗಳನ್ನು ತೆಗೆದುಕೊಂಡ್ರು. ಇದೆಲ್ಲ ಆಗಿರುವಾಗ ಮತ್ತೆ ನಾವು ಮರೆಮಾಚ್ತೀವಿ? ಅದಕ್ಕೇನು ಒಂದು ಅರ್ಥ ಬೇಕಲ್ಲ. ನಾವೇನು ನಿರ್ಣಯ ಮಾಡಿದ್ದೀವಿ, ಕ್ಯಾಬಿನೆಟ್ನೊಳಗೆ ಸರ್ವಾನುಮತದ ನಿರ್ಣಯ ಆಗಿದೆ. ಪರ ವಿರೋಧ ಅನ್ನುವಂಥ ಭಾವನೆನೇ ಇರಲಿಲ್ಲ. ಗಂಭೀರವಾಗಿ ಚರ್ಚೆ ಮಾಡಿದ್ವಿ, ವಿವರವಾಗಿ ಚರ್ಚೆ ಮಾಡಿದ್ವಿ, ಸರ್ವಾನುಮತದ ನಿರ್ಣಯವನ್ನು ತೆಗೆದುಕೊಂಡ್ವಿ. ನೋಡ್ರಿ, ತಪ್ಪುಗಳನ್ನು ಹೇಳಬೇಡ್ರಿ. ವಿಶ್ವನಾಥ್ ಹೇಳ್ಯಾರ ಅಂತ ಹೇಳ್ರಿ, ಅವ್ರು ನಮ್ಮ ಪಾರ್ಟಿಗೆ ಸಂಬಂಧ ಇಲ್ಲ. ನೀವು ಇಷ್ಟೇ ಹೇಳ್ತೀನಿ, ಖರ್ಗೆ ಅವ್ರು ಹೇಳಿದರು ಅಂತ ಹೇಳಿದ್ರು. ಯಾರು ಹೇಳಿದರು ಖರ್ಗೆ ಅವ್ರು ಹೇಳಿದ್ರು? ಯಾರು ಎಲ್ಲಿ ರೀ? ಖರ್ಗೆ ಅವರು ಏನು ಹೇಳ್ಯಾರ ಅಂದ್ರೆ ಹೇಳ್ತೀನಿ ಕೇಳ್ರಿ. ಯಾರು ಮುಖ್ಯಮಂತ್ರಿ ವಿಚಾರ ಆಗಲಿ,
KPCC ಅಧ್ಯಕ್ಷ ವಿಚಾರ ಆಗಲಿ ಯಾವುದೇ ಕಾಂಗ್ರೆಸ್ಸಿಗರು ನೀವು ಯಾರು ನೀವು ಮಂತ್ರಿ ಇರಿ ಮತ್ತೊಂದಿರಿ ಏನೂ ಮಾತಾಡ್ತಕ್ಕದ್ದಲ್ಲ ಅಂತ ಹೇಳ್ಯಾರ. ಪಕ್ಷದ ಮುಖಂಡರು ಬದಲಾವಣೆ ಬಗ್ಗೆ ಏನಾದರೂ ಮಾತಾಡ್ತಾ ಇದ್ದಾರೆ? ಎಲ್ಲೂ ಪಕ್ಷದ ಮುಖ್ಯಮಂತ್ರಿ ಸ್ಥಾನ ಅಥವಾ ಪಕ್ಷದ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರವಾಗಿ ಯಾರೂ ಮಾತಾಡ್ತಾ ಇಲ್ಲ. ಮಾಧ್ಯಮದವರು ಏನು ಸುದ್ದಿ ಮಾಡಿಸ್ಬೇಕು ಅಂತೇಳಿ ಅದನ್ನು ಪ್ರೋಕ್ ಮಾಡಿ ಕೇಳ್ತಾರೆ, ಅದರಿಂದ ಏನೂ ಉಪಯೋಗ ಆಗ್ತಾ ಇಲ್ಲ. ಪ್ರಶ್ನೆ ಉದ್ಭವ ಆಗೋದಿಲ್ಲ. ನಾವು ಯಾರು ಮುಖ್ಯಮಂತ್ರಿ ಅಧ್ಯಕ್ಷ ಸ್ಥಾನ ಇವುಗಳ ಬಗ್ಗೆ ಮಾತನಾಡಕೂಡದು ಅಂಥೇಳಿ ನಮ್ಮ ಹೈಕಮಾಂಡ್ ಇದೆ. ಅದನ್ನು ನೀವು 10 ಸಲ ಕೇಳಿದ್ರು ಇದ್ದ ಹೇಳ್ತೀವಿ, ನಾವು 11ನೇ ಸಲ ಕೇಳಿದ್ರು ಇದ್ದ.